ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕವನು, ಹೆಗ್ಡಳ್ಳಿ ಗ್ರಾಮದವನು. ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಮಗೆ ಮಳೆ ಆಗಬೇಕಾಯಿತು. ಆಗದೆ ಇರೋದ್ರಿಂದ ಲೇಟಾಗಿ ಮುಂಗಾರು ನಮಗೆ ಬಂದಿರೋದ್ರಿಂದ ನಮಗೆ ಫಸಲು ಮಾಡಿದ್ದೀವಿ. ಅಷ್ಟು ನಿರೀಕ್ಷೆಯಲ್ಲಿ ಫಸಲಿಲ್ಲ. ಜೋಳ ಆಗ್ಬಿಡಿ, ಸೂರ್ಯಕಾಂತಿ, ಹತ್ತಿ ಯಾವುದು ನಮಗೆ ನಿರೀಕ್ಷೆ ಅಂತ ಫಸಲೇ ಆಗ್ಬಿಡಿ ಏನೂ ಇಲ್ಲ. ಮಳೆ ಆಗಿದೆ, ಇವಾಗ ಆಗ್ತಾಯಿದೆ. ಮಳೆ ನಿರಂತರವಾಗಿ ಆಗ್ತಾಯಿದ್ರು ನಮಗೆ ಯಾವುದೇ ರೀತಿ ಫಸಲು ನಮಗೆ ಕೈಗೆ ಬರೋದು ಕಾಣ್ತಾ ಮಟ್ಟಿಗೆ ಇಲ್ಲ. ಯಾವುದೇ ರೀತಿ ಜೋಳ ನಡಿ ಮೋತೆ ಬಂದಿದೆ, ಏನು ಜೋಳ ಏನು ಬರೋ ಮೂಮೆಂಟ್ ಇಲ್ಲ. ಇದೆ ಹಸುನೋಗಿ ಮೇಯಿಸ್ಕೋಬೋದು, ಅಷ್ಟು ಬಿಟ್ಟರೆ ಏನೂ ಉಪಯೋಗ ಇಲ್ಲ ಮುಂಗಾರಲ್ಲಿ. ನೋಡೋಣ, ಮಳೆ ಹುಯ್ತಾ ಇದೆ. ಯಾವುದೇ ರೀತಿ ಹತ್ತಿ, ಸೂರ್ಯಕಾಂತಿ ಆಗ್ಬಿಡಿ ಯಾವುದೇ ಫಸಲು ನಮಗೆ ಕೈಗೆ ಸಿಗುವಂಥ ಇದಿಲ್ಲ. ಆದರೆ ಏನಾದ್ರು ಅಂದರೆ ಮಳೆ ಇವಾಗ ಹುಯ್ತಾ ಇದೆ ಅಷ್ಟೇ, ಅದು ಬಿಟ್ಟರೆ ಏನೂ ನಮಗೆ ಇದು ಉಪಯೋಗ ಇಲ್ಲ. ನೋಡೋಣ, ನೆಕ್ಸ್ಟ್ ಏನಾದ್ರು ಉಳ್ಳಿ ಬೆಳೆದ್ರೆ ಏನಾದ್ರು ಸಿಗ್ಬೋದು. ಅದು ಬಿಟ್ಟರೆ ನಮ್ಮ ರೈತನಿಗೇನು ಈ ಸತಿ ಉಪಯೋಗ ಇಲ್ಲ, ಲಾಭನೂ ಇದು. ನಮ್ಮ ರೈತರು ಬೆಳೆದ್ರೂ ಲಾಸ್ಟ್ಗೆ ಏನು ಮಾಡ್ತಾರೆ ಅಂದರೆ, ಹೋದ ಸತಿ ಸ್ಟಾರ್ಟಿಂಗಲ್ಲಿ 7,000 ರೂಪಾಯಿ ಉಳ್ಳಿ 8,000 ಅಂತಾರೆ. ಜೋಳನೂ ಅಷ್ಟೇ 5,000 ಅಂತಾರೆ, 6,000 ಅಂತ. ನಮ್ಮ ತಪ್ಪು ಬಂದದ್ದು ಕೇಳಗಳದ್ದು ದಳ್ಳಾಳಿಗಳೆಲ್ಲ 4,000, 3,500 ಕೊಟ್ಟರೆ, 4,000 ಕೊಟ್ಟರೆ ಅಂತಾರೆ. ಸೂರ್ಯಕಾಂತಿನೂ ಅಷ್ಟೇ 7,000 ಆಯಿತು, 8,000 ಆಯಿತು ಅಂತಾರೆ. ನಮ್ಮದು ಬರೋ ಗಂಟೆ ಫಸ್ಟ್ ಸ್ಟಾರ್ಟಿಂಗ್ನವ್ರು ಇಬ್ಬರು ಕೊಡೋ ಗಂಟೆ, ಇನ್ನೊಬ್ರು ಕೊಡೋ ಗಂಟೆ ಅಯ್ಯೋ ನಿಮ್ಮ ಸೂರ್ಯಕಾಂತಿ ಅವ್ನು ಸೂರ್ಯಕಾಂತಿ ದಳ್ಳಾಳಿಗಳು. ಯಾವುದೇ ರೀತಿ ನಮಗೇನು ಸಿಗೋಲ್ಲ. ಬಂತು ಅಂದರೆ 4,500 ಕೊಟ್ಟರೆ 5,000 ಅಂತಾರೆ. ಎಲ್ಲಕ್ಕೂ ಬೆಲೆಗಳನ್ನು ಫಿಕ್ಸ್ ಮಾಡೋರು. ಈಗ ಹತ್ತಿಗೆ ಅಬಡಿ ಬಂತು ಅಂದರೆ 8,000 ಆಯಿತು, ಹೋದ ಸತಿ 10,000 ಆಯಿತು ಅಂತಾರೆ. ಪುನಃ ನಮ್ದು ಏನಾದ್ರು ಒಂಚೂರು ಇದಾಯಿತು ಅಂದರೆ ಹತ್ತಿ ಎತ್ಕೊಂಡು ತಗೊಂಡು ಕೊಡೋ ಗಂಟೆ 6,000 ಕೊಡಿ, 5,000 ಕೊಡಿ ಅಂತಾರೆ. ಅದೇ ಎಲ್ಲರೂ ನಾವು ಮಾಲ್ಗಳಿಗೆ ಹೋದರೆ ನಾವು ಯಾವ್ದಾರು ಒಂದು ಬಟ್ಟೆಗಳ ಪ್ಯಾಂಟ, ಒಂದು ಬನೀನ, ಒಂದು ಅಂಡರ್ವೇರ ಯಾವುದೋ ತಗೊಂಡ್ರೆ ಇದು ಬ್ರ್ಯಾಂಡ್ ಬೂಮರ್ ನೋಡಿ, ಅಂಡರ್ವೇರ್ ಇದು 120 ರೂಪಾಯಿ, 180 ರೂಪಾಯಿ ಅಂತಾರೆ. ಅದೇ ಒಂದು ಬನೀನ್ ತಗೊಂಡ್ರೆ ಇದು ಬೂಮರ್ ಕಂಪ್ನಿ, ಇದು ರಾಮ್ಜರದ್ ಕಂಪ್ನಿ ಅಂಥವಕ್ಕೆಲ್ಲ ಬ್ರ್ಯಾಂಡ್ ಅಂತ ಇಟ್ಬಿಟ್ಟು ಅವಕ್ಕೆಲ್ಲ ಬೆಲೆ ಸುಸ್ತಾರೆ. ಯಾವುದ್ರ ಹುಡುಗ ಬೆಲೆ ಫಿಕ್ಸು 180 ರೂಪಾಯಿ ಅಂತಾರೆ. ಒಂದು ಪ್ಯಾಂಟ್ ಆಗ್ಬಿಡಿ ಏನೇ ಆಗ್ಬಿಡಿ ಅವಕ್ಕೆಲ್ಲ ಮಾಡ್ತಾರೆ. ಅದೇ ನಮ್ಮ ರೈತನಿಗೆ ಯಾವುದೇ ಇಷ್ಟು ಕಷ್ಟ ಬಿದ್ದು ಈ ಮಳೆಯಲ್ಲಿ ಇಷ್ಟು ತೊಂದರೆ ತಗೊಂಡು ಲೇಟಾಗಿ ಫಸಲು ಮಾಡಿ ಬಿತ್ತನೆ ಏನೂ ಆಗಲಿಲ್ಲ ಅಂದ್ರೆ ಅವ್ನಿಗೆ ಮನೆಗೆ 10 ಕ್ವಿಂಟಲ್ ಆದ್ರೂ 1 ಕ್ವಿಂಟಲ್ ಅರ್ಧ ಕ್ವಿಂಟಲ್ ಮಡಿಕೊಂಡು ತಗೊಂಡೋಗಿ ಎಲ್ಲನೂ ಸೇಲ್ ಮಾಡ್ತಾನೆ. ಆದರೂ ನಮ್ಮ ರೈತನಿಗೇನು ಉಪಯೋಗ ಇಲ್ಲ. ಈಗ ಒಂದು ಮನೇಲಿ ಯಾವನಾರು ಬೇರೆ ಬಿಸ್ನೆಸ್ ಮನ್ಗಳು ನೋಡಿ ದೊಡ್ಡ ಆಫೀಸಲ್ಲಿ ಕಾರಲ್ಲಿ ತಿರುಗಾಡಿ ಎಲ್ಲ ಇದು ಮಾಡ್ತಾರೆ. ಅಂದರೆ ನಮ್ಮ ರೈತ ಯಾರು ತಾನೇ ಇದು ಮಾಡ್ತಾಯಿದ್ದಾರೋ ಎಲ್ಲ ಬರ್ತಾರೆ, ತಗೊಬಂದು ಸಾಲ ಮಾಡ್ಕೊಂಡು ಬಂಡವಾಳ ಇಲ್ಲಿ ಮಾಡ್ತಾರೆ. ಬ್ಯಾಂಕಲ್ಲಿ ಲೋನ್ ತಗೊಬಂದು ಇಲ್ಲೇ ಮಾಡ್ತಾರೆ. ಈಗ ಊರಲ್ಲಿ ಜನಗಳ ತಪ್ಪ 5 ರೂಪಾಯಿ 6 ರೂಪಾಯಿ ಬಡ್ಡಿ ಇಸ್ಕೋತಾರೆ, ತಗೊಬಂದು ಇಲ್ಲಿಗೆ ಬಂಡವಾಳ ಹಾಕ್ತಾರೆ. ಈಗ ನೋಡಿ 15 ದಿನದಿಂದ ಈರುಳ್ಳಿ ಮೊದಲು 4,000 5,000 ಅಂತಿದ್ರು. ಇವಾಗ ನಮ್ಮ ರೈತನಿಗೆ 5,000 ಅಂತಂದರೆ ಈಗ ನೋಡಿ, ಮೊನ್ನೆ ಅಕಲ್ಪುರದಲ್ಲೇ ಆಗ್ಬಿಡಿ, ಹೆಗ್ಡಳ್ಳಿಲಿ ಆಗ್ಬಿಡಿ 2,400 2,500 ಕೊಟ್ಟರು. ಸ್ಟಾರ್ಟಿಂಗ್ನವ್ರು 4,000 ಕೊಟ್ಟ ನೀವು ಹಾಕ್ಬಾರ್ದ ಅಂತಾರೆ. ಇವಾಗ ನೋಡಿದ್ರೆ 2,000 1,800. ಈಗ ಎಷ್ಟೋ ಜನ ಅಕಲ್ಪುರದಲ್ಲಿ ಕಿತ್ತು ಆಚೆ ಸುರಿದವ್ರೆ ಈರುಳ್ಳಿ. ಸುಮಾರು ಜನ ಈಗ ನಮ್ಮಲ್ಲೂ ನೆನ್ನೆಯಿಂದ ಕಿಳ್ತವ್ರೆ. ಕಿತ್ತೂರು ಈಗ ನೆನ್ನೆ 2,500 ಅಂದರು, ಬಂದು 2,000 ಅನ್ನೋದು 2,500 ಅನ್ನೋದು ಹಿಂಗೆಲ್ಲ ಮಾಡಿಕೊಡ್ತಾರೆ. ಅದೇ ನಮ್ಮ ಈರುಳ್ಳಿಗೆ ಯಾವುದೇ ರೀತಿ ಬೆಲೆ ಇಲ್ಲ. ಕೊನೆ ಪಕ್ಷ ಯಾವ್ದಾದ್ರು ಒಂದು ಫಿಕ್ಸ್ ಮಾಡೋಕ್ಕಾಗಲಿಲ್ಲ ಅಂದರೆ ಇಷ್ಟಕ್ಕೆರೋ ಒಂದು ಮಾಡಿ ಒಂದು ಸ್ವಲ್ಪ ಗೌರ್ಮೆಂಟ್ನವರು ನಮ್ಮ ರೈತರಿಗೆ ಒಂದು ಸ್ವಲ್ಪ ಸೌಲಭ್ಯ ಕೊಡಿ. ಇದೇ ರೀತಿ ಮುಂದೆ ಹೋಯ್ತಾರೆ. ನಮ್ಮ ರೈತರ ಮಕ್ಕಳೆಲ್ಲ ಈಗ ಎಲ್ಲ ಹಳ್ಳಿ ಬಿಟ್ಟು ಟೌನ್ಗೆ ಹೋಗ್ತಾಯಿದ್ದಾರೆ. ಇದೇ ರೀತಿ ಆದರೆ ಮುಂದೆ ವ್ಯವಸಾಯಕ್ಕೂ ಈ ಜನ ಸಿಗದಾಗೈತಾರೆ. ಇವಾಗ ನೋಡಿ ಆಳುಂಕೂಲೆಲ್ಲ 250-500 ರೂಪಾಯಿ ಅಂತವ್ರೆ. ಏನಾರು ಅದೇ ರೀತಿ ಏನಾರು ಮುಂದುವರೆದು ಬಿಟ್ರೆ ಇನ್ನು ರೈತರೆಲ್ಲ ನಾವು ಬೇಡ ಅಂತ ಬಿಟ್ಬಿಟ್ಟು ಜಮೀನುಗಳನ್ನೆಲ್ಲ ಮಾರ್ಕೋತಾ ಇದ್ದಾರೆ. ಅದೇ ರೀತಿ ಕಡಿಮೆ ಇದ್ರೆ ಇನ್ನು ಟೌನ್ಲೋಗಿ ಸೈಟ್ಲೇನು ಜೋಳ ಬೆಳೆಯೋಕ್ಕಾಗತ್ತಾ? ಈಗ ಮನೆ ಕಟ್ತಾರೆ, ಮನೆ ಮೇಲೆ ಬೆಳೆಯೋಕ್ಕಾಗತ್ತಾ? ಏನೂ ಆಗೋಲ್ಲ. ನೋಡಿ ಮಾಡಿ ಸರ್ಕಾರದವ್ರು ಇದಕ್ಕೆ ಬೆಂಬಲ ಕೊಟ್ಟು ಒಂದು ಸ್ವಲ್ಪ ರೈತರನ್ನ ಉಳಿಸಿ.